ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ. ಆರ್ ಎಸ್ ಕನ್ನಡ ಮೀಡಿಯಾಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವಿಡಿಯೋ ಶುರು ಮಾಡುವ ಮೊದಲು ನನ್ನ ಒಂದು ಚಿಕ್ಕ ಮನವಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಒಂದು ಕ್ಷಣ ಊಹೆ ಮಾಡಿ ನೋಡಿ. ಒಂದು ರೈಲು ಹೊರಡಲು ಇನ್ನೇನು ಕೆಲವೇ ಸೆಕೆಂಡುಗಳು ಬಾಕಿ ಇದೆ. ನೂರಾರು ಜನ ಓಡುತ್ತಿದ್ದಾರೆ. ಆದರೆ ಎಲ್ಲರಿಗೂ ಆ ರೈಲಿನಲ್ಲಿ ಸೀಟು ಸಿಗೋದಿಲ್ಲ. ಕೆಲವರು ಮಾತ್ರ ಏರುತ್ತಾರೆ, ಉಳಿದವರು ಅಲ್ಲೇ ನಿಂತು ನೋಡಬೇಕಾಗುತ್ತದೆ. ಹೌದಲ್ವ ಸ್ನೇಹಿತರೆ? ಜೀವನದಲ್ಲೂ ಕೆಲ ಅವಕಾಶಗಳು ಹೀಗೆಯೇ ಇರುತ್ತದೆ. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಆದರೆ ಕೊನೆಗೆ ಗೆಲ್ಲೋದು ಕೆಲವೇ ಜನ. ಅದೇ ಪರಿಸ್ಥಿತಿ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆಯಲ್ಲೂ ಕಾಣಿಸುತ್ತದೆ. ಸಾವಿರಾರು ಜನ ಆಡಿಷನ್ ಕೊಟ್ಟಿದ್ದಾರೆ, ಆದರೆ ಆಯ್ಕೆಯಾಗಿರುವುದು ಕೇವಲ 17 ಸ್ಪರ್ಧಿಗಳು. ಈಗ ಅವರ ಮುಂದೆ ಇರುವ ದೊಡ್ಡ ಸವಾಲೇ ಅಗ್ನಿ ಪರೀಕ್ಷೆ. ಅಲ್ಲಿಂದ ಕೇವಲ 5 ಜನ ಮಾತ್ರ ಬಿಗ್ ಬಾಸ್ ಮನೆಯೊಳಗೆ ಬಾಗಿಲು ತೆರೆದು ಒಳ ಹೋಗುವ ಸಾಧ್ಯತೆ ಇದೆ. ಇದೀಗ ಶೂಟಿಂಗ್ ಆರಂಭವಾಗಿದೆ ಎನ್ನುವ ಮಾಹಿತಿ ಸಿಕ್ಕಿದೆ. ನಿರಂಜನ್ ದೇಶಪಾಂಡೆ ಅವರು ನಿರೂಪಕರಾಗುವ ಸಾಧ್ಯತೆ ಇದ್ದು, ಅವರು ನಿರೂಪಣೆಯನ್ನು ಮಾಡುತ್ತಿದ್ದಾರೆ. ಜೊತೆಗೆ ಸಂಗೀತಾ ಶೃಂಗೇರಿ ಅವರ ಹೆಸರು ಜೋರಾಗಿ ಕೇಳಿಬರುತ್ತಿದೆ. ಗಿಲ್ಲಿ, ವಿನಯ್ ಗೌಡ, ಕಾರ್ತಿಕ್ ಮಹೇಶ್ ಹಾಗೂ ಶ್ರುತಿ ಮೇಡಮ್ ಅವರ ಹೆಸರುಗಳು ಭಾರೀ ಚರ್ಚೆಯಲ್ಲಿವೆ. ಆದರೆ ಅಧಿಕೃತ ಘೋಷಣೆಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ಸ್ನೇಹಿತರೆ, ಕೊನೆಯಲ್ಲಿ ಒಂದು ಮಾತು. ಒಂದು ಚಿನ್ನದ ತುಂಡು ಬೆಲೆ ಬಾಳಬೇಕಾದರೆ ಮೊದಲು ಬೆಂಕಿಯಲ್ಲಿ ಸುಡಬೇಕು. ಬೆಂಕಿಯ ಪರೀಕ್ಷೆ ತೇರ್ಗಡೆಯಾದ ಮೇಲಷ್ಟೇ ಅದು ಹೊಳೆಯುವ ಚಿನ್ನವಾಗುತ್ತದೆ. ಅದೇ ರೀತಿ ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಕನಸು ಕಂಡಿರುವ ಈ 17 ಜನರಿಗೂ ಈಗ ಅಗ್ನಿ ಪರೀಕ್ಷೆ ಎದುರಾಗಿದೆ. ಈ ಪರೀಕ್ಷೆಯನ್ನು ಗೆದ್ದವರೇ ಲಕ್ಷಾಂತರ ಜನರ ಮುಂದೆ ತಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶ ಪಡೆಯುತ್ತಾರೆ. ಉಳಿದವರು ಸೋತವರಲ್ಲ, ಅವರ ಸಮಯ ಇನ್ನೂ ಬಂದಿಲ್ಲ ಅಷ್ಟೆ. ಹೌದಲ್ವ ಸ್ನೇಹಿತರೆ? ಜೀವನದಲ್ಲಿ ಪ್ರತಿಯೊಂದು ದೊಡ್ಡ ಗೆಲುವಿನ ಹಿಂದೆ ಒಂದು ಕಠಿಣ ಪರೀಕ್ಷೆ ಇರುತ್ತದೆ. ಆ ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸಿದವರ ಹೆಸರನ್ನೇ ಇತಿಹಾಸ ನೆನಪಿಟ್ಟುಕೊಳ್ಳುತ್ತದೆ. ಈ ಬಾರಿಯ ಅಗ್ನಿ ಪರೀಕ್ಷೆಯಲ್ಲಿ ಯಾರು ಗೆದ್ದು ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುತ್ತಾರೆ ಎಂಬುದನ್ನು ಕಾದು ನೋಡೋಣ. ಸ್ನೇಹಿತರೆ, ಹಾಗಾದರೆ ನಿಮ್ಮ ಪ್ರಕಾರ ಅಗ್ನಿ ಪರೀಕ್ಷೆ ಶೋಗೆ ಯಾರು ಜಡ್ಜ್ ಆಗಿ ಬಂದರೆ ಸೂಕ್ತ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಧನ್ಯವಾದಗಳು.